ಸರಿಸುಮಾರು 2000 ವರ್ಷಗಳಂತ ಕೋಟೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಪ್ರಧಾನ ಅರ್ಚಕರು ಮೋಹನ್ ದೀಕ್ಷಿತ್ ಅಂತ. ನಾಳೆ ಶಿವರಾತ್ರಿ ಪ್ರಯುಕ್ತ ವಿಶೇಷವಾಗಿ ಬೆಳಗ್ಗೆ ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ಬೆಳಗ್ಗೆ 6:30ರಿಂದ 11 ಗಂಟೆಗೆ ಮಹಾಮಂಗಳ ತೀರ್ಥ ಪ್ರಸಾದ ವಿನಿಯೋಗ ಇರ್ತದೆ. ಸಂಜೆ 4 ಗಂಟೆಗೆ ಯಾಮ ಪೂಜೆ, 4:30ರಿಂದ 6 ಗಂಟೆ, ಮತ್ತು 8 ಗಂಟೆಗೆ 8:30ರಿಂದ 8 ಗಂಟೆ ಯಾಮ ಪೂಜೆ, ಮಧ್ಯರಾತ್ರಿ 12 ಗಂಟೆ ಯಾಮ ಪೂಜೆ, ಬೆಳಗಿನ ಜಾವ 3:15ಗೆ ಯಾಮ ಪೂಜೆ ಇರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿ. ದೇವಸ್ಥಾನ ವಿಶೇಷ ಏನಂತಂದರೆ ಸುಮಾರು 2000 ಕೋಟೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಂಥ ದೋಷಗಳಿದ್ದರೂ ನಿವಾರಣೆ ಆಗುತ್ತೆ ಅಂತ, ಎಂಥ ಕಾಯಿಲೆಗೆ ಸಲ್ಲಿದ್ದರೂ ನಿವಾರಣೆ ಆಗುತ್ತೆ ಅಂತ. ವಿಶೇಷವಾಗಿ ಆಮೆ, ಹಾವು, ಮೀನು ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡುವಂಥ ಜಾಗ. ನಮ್ಮಲ್ಲಿರೋ ನೆಗೆಟಿವ್ಸ್ ಎಲ್ಲ ಎತ್ಕೊಳ್ಳುತ್ತೆ, ಪಾಸಿಟಿವ್ನ ಇನ್ಕ್ರಿಮೆಂಟ್ ಮಾಡುತ್ತೆ. ಅದೇ ಒಂದು ವಿಶೇಷವಾಗಿ ಏನೇ ಬರಲಿ ಒಂದು ಫೇಸ್ ಮಾಡ್ತೀನಿ ಅಂತ ಒಂದು ಧೈರ್ಯ ಈ ಒಂದು ದೇವಸ್ಥಾನದಲ್ಲಿ ಇರುತ್ತೆ. ಇಲ್ಲೇ ಇಟ್ರ ಇಲ್ಲೇ ಬಹುಮಾನ ಮಾತ್ರ. ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಂಥ ಕಾಲಕ್ಕೆ ಸರಿದ್ರು ನಿವಾರಣೆ ಆಗುವಂಥ ಜಾಗ. ವಿಶೇಷವಾಗಿ ಎಲ್ಲ ದೇವರಿದ್ದಾರೆ: ಜಲಕಂಠೇಶ್ವರ, ಪಾರ್ವತಿ, ಕೈಲಾಸನಾಥೇಶ್ವರ, ನಾಟ್ಯ ಗಣಪತಿ, ದಕ್ಷಿಣಾಮೂರ್ತಿ, ವೀರಭದ್ರೇಶ್ವರ, ಸುಬ್ರಹ್ಮಣ್ಯೇಶ್ವರ, ವಿಶೇಷವಾಗಿ ಮಹಾವಿಷ್ಣು, ಈ ಕಡೆ ಬ್ರಹ್ಮ, ಸರಸ್ವತಿ, ಚಂಡಿಕೇಶ್ವರ, ದುರ್ಗಾಂಬರು, ಆಯ್ತು ನವಗ್ರಹ ದೇವತೆಗಳು ವಿಶೇಷವಾಗಿದೆ. ಕಾಲಭೈರವಿದೆ, ಸೂರ್ಯನಾರಾಯಣ ಸ್ವಾಮಿ ಇದೆ, ದ್ವಾರಪಾಲಕರು, ನಂದೀಶ್ವರ, ವಿಶೇಷವಾಗಿ ಒಂದು 30-35 ದೇವರುಗಳಲ್ಲಿ ನೆಲೆಸಿದ್ದಾರೆ. ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಎಲ್ಲ ಲೋಕ ಸುಭಿಕ್ಷೆಯಾಗಿರಲಿ, ಸಮೃದ್ಧಿಯಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದು ಮಾತನ್ನು. ನಾಳೆ ಸರಿಸುಮಾರು ಒಂದು 10,000 ಜನ ಇಲ್ಲಿ ಭಾಗವಹಿಸ್ಬೋದು. ನಾವು ವಿಶೇಷವಾಗಿ ಒಂದು ಭರತನಾಟ್ಯ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಸಂಗೀತ ಕಾರ್ಯಕ್ರಮ ಇರ್ತೀವಿ, ರಾತ್ರಿ ಪೂರ್ತಿ ಜಾಗರಣೆ ಇರ್ತದೆ. ಪ್ರಸಾದ 24/7 ಆ ರೀತಿ ಒಂದು ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಭಕ್ತರ ಸಹಕಾರದಿಂದ ಎಲ್ಲ ಮಾಡ್ತಾಯಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿ ಕೃಪಾ ಕಟಾಕ್ಷ.